ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಯಾಕೆ ಸುಶಾಂತ್, ನನ್ನ ನಿಮ್ ಹೆಂಡತಿಯಾಗಿ ಮಾಡ್ಕೊಳಲ್ವಾ? ನನ್ ಕುತ್ತಿಗೆ ತಾಳಿ ಕಟ್ಟಕ್ಕೆ ಯೋಚನೆ ಮಾಡ್ತಿದ್ದೀರಾ? ನನಗೆ ನಿಮ್ ಹೆಂಡತಿಯಾಗೋ ಯೋಗ್ಯತೆ ಇಲ್ವಾ? ಅಥವಾ ನಿಮ್ ಹೃದಯದಲ್ಲಿ ನನ್ಗ ಸ್ಥಾನ ಇಲ್ವಾ? ನನ್ ಕುತ್ತಿಗೆ ತಾಳಿ ಕಟ್ಟೆ ನನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕಾ? ಹೇಳಿ ಸುಶಾಂತ್, ಹೇಳಿ. ಮಂತ್ರ ನೋಡಿ, ನನಗೆ ಮೋಸ ಮಾಡಬೇಡಿ. ನೀವಿಲ್ದೆ ಬದುಕಕ್ಕಾಗಲ್ಲ. ಮಂತ್ರ ಮಂತ್ರ ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ನೋಡು, ಈ ವಿಚಾರವಾಗಿ ನಾನು ನಾಳೆ ಅಮ್ಮನ ಹತ್ರ ಮಾತಾಡ್ತೀನಿ. ಸಾಕಾ? ಖುಷಿನಾ? ಸಂತೋಷನಾ? ತಗೋ. ಎಷ್ಟಿದೆ? 15,000. 50 ಲಕ್ಷ ತರ್ತೀನಿ ಅಂತ ಹೇಳಿದೆ. ನೋಡಿದ್ರೆ 15,000 ತಗೊಬಂದಿದ್ಯಾ? ಹೋ, ಹಾಗಾದ್ರೆ 50 ಲಕ್ಷ ತಂದ್ರೆ ಮಾತ್ರ ನಿನ್ನ ಹತ್ರ ಸೇರಿಸ್ಕೊಳ್ಳೋದ ನನ್ನ? ಸರಿ, ಹೋಗ್ತೀನಿ ಬಿಡು. ಏಯ್, ಚಿನ್ನ, ನೀನು ಇಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಇರ್ಲಿ ಬಿಡು ಬಾಲು. ಎಲ್ಲ ಹುಡುಗರ ತರ ನೀನಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೇನು? ಈಗ ನಾನೇನಂದೆ ಅಂತ ಅಷ್ಟು ಕೋಪ ಮಾಡ್ಕೋತಿದ್ಯಾ? ಮತ್ತೆ ಕೋಪ ಬರ್ದೇ ಇರುತ್ತಾ? ಯಾವಾಗ ನೋಡಿದ್ರು ದುಡ್ಡಿನ ವಿಚಾರನೇ ಕೇಳ್ತೀಯ. ನಾನು ಹೇಗಿದ್ದೀನಿ ಅಂತ ಒಂದ್ ಮಾತು ಕೇಳಿಲ್ಲ. ಕಣ್ಣೆದುರಿಗೆ ಕಾಣ್ತಿರೋ ನಿನ್ನ ಪದೇ ಪದೇ ಚೆನ್ನಾಗಿದೆಯಾ ಅಂತ ಕೇಳಿ ನಾನು ಯಾಕೆ ಟೈಮ್ ವೇಸ್ಟ್ ಮಾಡಲಿ? ಅದಕ್ಕೆ ಡೈರೆಕ್ಟಾಗಿ ದುಡ್ಡಿನ ಮ್ಯಾಟ್ರಿ ಬಂದೆ. ಹೋಗ್ಲಿ, ರಮೇಶ್ ಏನಾದ? ಅದನ್ನಾದ್ರೂ ಹೇಳು. ಬೇಬಿ, ಏನ್ ಬೇಬಿ? ತಗೋ ಪೆನ್ ಡ್ರೈವ್. ಬೇಬಿ, ಇವಳು ಹೇಳ್ ಜಾಗನ ಪದೇ ಪದೇ ಬದಲಾಯಿಸ್ತಿದ್ದಾಳೆ ಅಂದ್ರೆ ಇವಳು ಏನೋ ಐನಾತಿ ಆಟ ಆಡ್ತಿದ್ದಾಳೆ ಅಂತ ಅನಿಸ್ತಿದೆ. ಬೇಬಿ, ಒಂದ್ ಕೆಲ್ಸ ಮಾಡು. ನೀನ್ ಆ ಜಾಗಕ್ಕೆ ಹೋದ ತಕ್ಷಣ ನನ್ಗೊಂದು ಫೋನ್ ಮಾಡು. ಏನ್ ಮಾಡ್ಬೇಕು ಎಂತು ಅಂತ ನಾನ್ ಹೇಳ್ತೀನಿ. ಹಲೋ ಬೇಬಿ. ಹೇಳು ಬೇಬಿ. ಅವಳು ಹೇಳಿದ ಸ್ಪಾಟಿಗೆ ಬಂದಿದ್ದೀನಿ. ಗುಡ್. ಈಗ ಅಲ್ಲೇ ಎಲ್ಲಾದ್ರೂ ಅವಳಗ್ ಕಾಣ್ದಿರೋ ತರ ಜಾಗ ನೋಡಿ ಮೊಬೈಲ್ ಇಟ್ಬಿಡು. ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಬರ್ತಾ ತರುವಂತೆ. ಯಾಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಕೆಲವೊಂದು ಎವಿಡೆನ್ಸ್ ಬೇಕಾಗುತ್ತೆ. ಓಕೆ ಓಕೆ ಬೇಬಿ. ಹಾಗಾದ್ರೆ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇಲ್ಲ ಬೇಬಿ? ಸರಿ ಸರಿ. ಬೇಗ ಕೆಲಸ ಮುಗಿಸ್ಕೊಂಡು ಬಾ, ಆಯ್ತಾ? ಓಕೆ ಓಕೆ ಬೇಬಿ. ಆಲ್ ದ ವೆರಿ ಬೆಸ್ಟ್. ಲವ್ ಯು. ಇಷ್ಟು ನಡೀತು. ಹೌದಾ? ಹೌದು. ನೀನ್ ಹೇಳ್ದಂಗೆ ಅವನ ಹತ್ರ ದುಡ್ಡಿಸ್ಕೊಂಡು ನಿನ್ನ ಹತ್ರ ಕರ್ಕೊಂಡು ಬಂದು ಲಾಕ್ ಮಾಡಿ ಅನ್ನಷ್ಟರಲ್ಲಿ ಅವಳು ಅವನ ಕತೆನ ಮುಗಿಸೇ ಬಿಟ್ಲು. ನೀನು ಹೇಳದ್ ನೋಡಿದ್ರೆ ಆ ಮಂತ್ರ ತುಂಬಾ ಡೇಂಜರ್ ಅನ್ಸುತ್ತೆ. ಸರಿ, ಸದ್ಯಕ್ಕೆ ಆ ವಿಚಾರನ ಕೂಲಾಗಿ ಹ್ಯಾಂಡಲ್ ಮಾಡೋಣ. ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ, ಸರಿನಾ? ರಮೇಶನ್ ಹುಡುಕ್ತಿರೋ ಪೊಲೀಸ್ ಅವರು ನನ್ವರೆಗೂ ಬರ್ತಾರೆ ಅಂತ ಭಯ ಆಗ್ತಿದೆ ಬಾಲು. ನಾನಿರೋವರೆಗೂ ನಿನಗೇನೂ ಆಗಲ್ಲ, ಯೋಚನೆ ಮಾಡಬೇಡ. ಸ್ವಲ್ಪ ದಿನ ಅವಳನ್ನ ಟಚ್ ಮಾಡೋದು ಬೇಡ. ಸರಿ, ಹೊರಡೋಣ.
ಸಾಧನಾ 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 ಬೇಗ ಬಾಯ್ಲಿ. ಬಂದೆ ಸಿದ್ದು. ಏನಾಯ್ತು? ಪೇಪರ್ ನೋಡಿದ್ಯಾ ಸಾಧನಾ? ಇಲ್ಲ. ಏನು ಇದ್ರಲ್ಲಿ ಏನಿದೆ? ಅಯ್ಯೋ ಈ ನ್ಯೂಸ್ ನೋಡು. ಏನು? ರಮೇಶ್ ಅನ್ನೋ ರೌಡಿ ಶೀಟರ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ. ಸಿದ್ದು, ಅಲ್ಲ ಕರೆಕ್ಟಾಗಿ ನ್ಯೂಸ್ ಏನು ಅಂತ ಓದಿ. ನಗರದಲ್ಲಿ ರಮೇಶ್ ಎನ್ನುವ ರೌಡಿ ಶೀಟರ್ ಕಗ್ಗೋಲೆ. ಅನುಮಾನದ ಆಧಾರದಲ್ಲಿ ಮಾಜಿ ಕಾರ್ಪೊರೇಟರ್ ರೋಷನ್ ಮರುಬಂಧನ. ರಮೇಶ್ ಎನ್ನುವ ಕೊಲೆಯಾಗಿರುವ ವ್ಯಕ್ತಿ ರೋಷನ್ ಎಂಬುವ ಖಾಸಗಿ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿರುವನು ಎಂಬುದು